ಇದೊಂತರಹ ವಿಚಿತ್ರವಾಗಿದೆ. ಧರ್ಮ ಸಂಕಟ ಅಂತಾರಲ್ವಾ, ಹಂಗೆ ಒಂದು ಕಡೆ ಕನ್ನಡ, ಇನ್ನೊಂದು ಕಡೆ ಸನಾತನ ಧರ್ಮದ ವಿರುದ್ಧ. ಯಾವ ಕಡೆ ಇರಬೇಕು? ಗಂಜಿ ಗಿರಾಕಿಗಳಿಗೆ ಅಥವಾ ಈ ಎಡಚರರಿಗೆ ಹೊಸ ತಲೆಬೇನೆ ಶುರುವಾಗಿದೆ. ಎಲ್ಲಾ ಮಾಡಿದ್ದು ಆ ಕಿಶೋರ್. ಅಬ್ಬಬ್ಬಾ, ಇಷ್ಟು ದಿನ ಈ ಬೋಳು ತಲೆಗೆ ಚಪ್ಪಾಳೆ ಹೊಡೆದಿದ್ದೇನು, ಹೊಗಳಿದ್ದೇನು, ಬಿಜೆಪಿ, ಮೋದಿ, RSS ವಿರುದ್ಧ ಮಾತಾಡಿದ ಅನ್ನೋ ಒಂದು ಕಾರಣಕ್ಕೆ ಆತ ದೊಡ್ಡ ವಿದ್ವಾಂಸ, ಮಹಾನ್ ದೇಶಭಕ್ತ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ರು. ಆದ್ರೆ ಈಗ ಕಿಶೋರನ ಬಂಡವಾಳ ಬಯಲಾಗಿದೆ. ಆತ ಏನು, ಎಂಥ ದೊಡ್ಡ ಬಕೆಟ್ ಅನ್ನೋದು ಅರ್ಥ ಆಗಿದೆ. ಕಮಲ್ ಹಾಸನ್ ಇತ್ತೀಚೆಗೆ ಒಂದು ಹೇಳಿಕೆ ಕೊಡ್ತಾರೆ. ಕ್ಷಮಿಸಿ, ಕೊಡ್ತಾನೆ. ಈ ಮನುಷ್ಯನಿಗೆ ಇನ್ಮೇಲೆ ಇಷ್ಟು ಮರ್ಯಾದೆಯೇ ಸಾಕು. ಕನ್ನಡದ ತಾಯಿ ತಮಿಳಂತೆ, ಅಂದ್ರೆ தமிழ் ಭಾಷೆಯಿಂದಲೇ ಕನ್ನಡ ಹುಟ್ಟಿದಂತೆ. இது அந்த ஊரில் இருக்கும் என் குடும்பம், அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் ಭಾಷೆயும். அதனால நீங்களும் அதில் உட்படுவீர்கள். 2-3 ದಿನಗಳಿಂದ ಎಲ್ಲಾ ಕಡೆ ಕೇಳಿರ್ತೀರಾ. ಆಮೇಲೆ ಎಷ್ಟೆಲ್ಲಾ ಕಾಂಟ್ರವರ್ಸಿ ಆಯ್ತು, ಯಾರು ಕನ್ನಡದ ಪರವಾಗಿ ನಿಂತಿದ್ರು, ಯಾರು ಕಮಲ್ ಹಾಸನ್ ಪರ ವಕಾಲತ್ತು ವಹಿಸಿದ್ರು, ಇದೆಲ್ಲ ನೋಡ್ತಾ ಇರ್ತೀರಾ. ನಮ್ಮಲ್ಲಿ ಸೋ ಕಾಲ್ಡ್ ಕನ್ನಡ ಹೋರಾಟಗಾರರು ಹಾಗೂ ಎಡಚರರು ನೋಡಿ ಹಿಂದಿ ಹೇರಿಕೆ, ಅಮುಲ್ ವರ್ಸಸ್ ನಂದಿನಿ, ಮೋದಿ ಅಮಿತ್ ಶಾ ಹೆಸರೇಳ್ಕೊಂಡು ಬೌ ಅಂತ ಬೊಗಳ್ತಾ ಇದ್ರು. ಆ ಒಂದೊಂದು ಮಾತು ಬರವಣಿಗೆ ಕೇಳಬೇಕು. ಇವುಗಳಿಗಿಂತ ದೊಡ್ಡ ಕನ್ನಡ ಹೋರಾಟಗಾರರೇ ಇಲ್ವೇನೋ ಅನ್ಕೊಳ್ಬೇಕು, ಹಂಗಿದ್ವು. ಆದ್ರೆ ಕಮಲ್ ಹಾಸನ್ ಅಷ್ಟು ದೊಡ್ಡ ಹೇಳಿಕೆಯನ್ನ ಕನ್ನಡದ ವಿರುದ್ಧ ಕೊಟ್ಟರು ಕೂಡ ಬೌ ಅಂತಿದ್ದ ನಾಯಿಗಳು ಕುಯ್ ಅನ್ನೋಕೆ ಶುರು ಮಾಡ್ಕೊಂಡಿದ್ದಾವೆ. ಪ್ರಕಾಶ್ ರಾಜ್ ಈ ವ್ಯಕ್ತಿ ಜಸ್ಟ್ ಆಸ್ಕಿಂಗ್ ಅಂತ ಮೋದಿಯನ್ನ ಪ್ರಶ್ನೆ ಮಾಡಿದ್ದೇ ಆಯ್ತು. ಈಗ ಎಲ್ಲೋಯ್ತೇನೋ ಅವನ ಪೌರುಷ, ಕನ್ನಡದ ಮೇಲಿನ, ಕರ್ನಾಟಕದ ಮೇಲಿನ ಅಭಿಮಾನ. ಈಗ ಒಂದೂ ಮಾತು ಆಡದೆ ತನ್ನಗೆ ಕೂತ್ಕೊಂಡಿದ್ದಾರೆ. ಇನ್ನೊಬ್ಬ ಕಿಶೋರ್, ಈ ವ್ಯಕ್ತಿ ಲೆಕ್ಚರರ್, ಕನ್ನಡದಲ್ಲಿ ಪದವಿ ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ನಾಡು, ನುಡಿ, ಭಾಷೆ ಅಂತ ಬಂದಾಗ ಮೊದಲು ಬರಬೇಕಾದಂತಹ ಮನುಷ್ಯ, ಆದ್ರೆ ಬರ್ಲಿಲ್ಲ. ಸರಿ ಅಂತ ಅವರ ಬಳಿಯೇ ಮಾಧ್ಯಮದವರು ಹೋಗಿ ಕೇಳಿದ್ರೆ ಈ ವ್ಯಕ್ತಿ ಹೇಳೋದೇನ್ ಗೊತ್ತಾ? ತಮಿಳು ಕನ್ನಡದ ತಾಯಿ ಆದ್ರೆ ತಪ್ಪೇನಿಲ್ಲ, ಇದನ್ನ ಅಷ್ಟೊಂದು ಭಾವುಕರಾಗಿ ನೋಡುವಂತದ್ದು ಏನಿದೆ ಅಂತ ಪ್ರಶ್ನೆ ಮಾಡುವವರನ್ನೇ ಪ್ರಶ್ನೆ ಮಾಡ್ತಾರೆ. ಒಂದ್ಸಲ ಕೇಳಿಸ್ಕೊಳ್ಳಿ. ಅವರು ಕೊಟ್ಟ ಹೇಳಿಕೆಯಿಂದ ಭಾಷೆಗೆ ತೊಂದರೆ ಬರುವಂತದ್ದು ಏನಾದ್ರು ಆಗಿದೆಯಾ? ಈಗ ಗೋಕಾಕ್ ಚಳವಳಿ ಮಾಡಿದ್ರು ರಾಜ್ಕುಮಾರ್, ಅವಾಗ ಭಾಷೆಗೆ ತೊಂದರೆ ಇತ್ತು, ಭಾಷೆ ಪಳಿವಿನ ಹೆಂಚಿನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಚಳವಳಿ ಮುಖ್ಯ. ಈಗ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಅದು ತಿಳಿದಂಥ ಮನುಷ್ಯ ಒಬ್ಬ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಏನಿದೆ ಅದರಿಂದ ಅಂತ ತಿಳ್ಕೊಳ್ಳೋಣ ಮೊದಲು, ಅದೇ ಮತ್ತೆ ಹೇಳಬೇಕಾಗುತ್ತೆ. ಸೊ ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ. ಅದು ಒಂದು ಥಿಯರಿ ಅಂತ ತಿಳ್ಕೊಂಡು ಅದರ ಹಿಂದಿನ ತರ್ಕ ಏನು ಅಂತ ತಿಳ್ಕೊಳ್ಳೋಣ. ನಾವು ಕನ್ನಡಿಗರು ಅಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ತಗೊಂಡಿದ್ದೀವಿ, ಅಭ್ಯಾಸ ಮಾಡೋಣ, ಸಾಹಿತ್ಯನ, ಇತಿಹಾಸನ ಎಲ್ಲವನ್ನೂ ಅಭ್ಯಾಸ ಮಾಡೋಣ, ಸತ್ಯನ ಹೊರಗೆ ತೆಗಿಯೋಣ ಮೊದಲು. ನಿಜ ಆಗಬೇಕು, ಚರ್ಚೆ ಆಗಬೇಕು. ಅಂದರೆ ತಿಳ್ಕೊಳಕ್ ತಾನೆ, ತಿಳುವಳಿಕೆಗೆ ಏನು ಯಾವುದೂ ಇದಲ್ವಲ್ಲ, ಎಲ್ಲವೂ ಸರಿಯಾದ ದಾರಿ ತಿಳುವಳಿಕೆಗೆ. ಎಲ್ಲಿವರೆಗೂ ನಾವು ಅಂಧರ ಆಗೋದಿಲ್ವೋ, ಯಾವುದೋ ಒಂದು ಭಾವುಕ ಇದು ಪ್ರಭಾಗದಲ್ಲಿ ಕೊಚ್ಚಿ ಹೋಗೋದಲ್ವೋ, ಅಲ್ಲಿವರೆಗೂ ಬುದ್ಧಿವಂತರಾಗಿರ್ತೀವಿ. ಕಿಶೋರ್ ಅವರೇ, ನಮ್ಮ ತಾಯಿ ಹೊಟ್ಟೆಯಲ್ಲಿ ನಾವು ಹುಟ್ಟಿದೇವಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಯಾರೋ ಬಂದು ನಿಮ್ಮನ್ನ ನಾನೇ ಹುಟ್ಟಿಸಿದ್ದು ಅಂದ್ರೆ ತಡ್ಕೊಳಕ್ಕಾಗತ್ತಾ? ನೀವು ಅದೇನು ಓದ್ಕೊಂಡಿದ್ದೀರೋ ಗೊತ್ತಿಲ್ಲ. ನಮಗೆ ನಮ್ಮ ತಾಯಿನಾಡು, ನಮ್ಮ ಮಾತೃಭಾಷೆಯೇ ಶ್ರೇಷ್ಠ, ಅದಕ್ಕಿಂತ ನಾವೇ ಶ್ರೇಷ್ಠ ಅಂತ ಬೇರೆಯವರು ನಮ್ಮ ಭಾಷೆ, ನಾಡನ್ನ ಅವಮಾನಿಸಿದ್ರೆ ಸಹಿಸ್ಕೊಳ್ಳೋ ಮಾತೇ ಇಲ್ಲ. ಆಶ್ಚರ್ಯ ನೋಡಿ, ಇಲ್ಲಿ ಕಮಲ್ ಹಾಸನ್ಗೆ ಬಕೆಟ್ ಹಿಡಿತಿರೋರೆಲ್ಲ ಹಿಂದೂ ವಿರೋಧಿಗಳೇ. ಒಬ್ಬ ಪ್ರಕಾಶ್ ರಾಜ್, ಮತ್ತೊಬ್ಬ ಕಿಶೋರ್, ಇನ್ನೊಬ್ರು ರಮ್ಯಾ. ಇವರೆಲ್ಲ ಮೋದಿ ಅವರನ್ನ ವಿರೋಧ ಮಾಡ್ತಾರೆ, ಹಿಂದುತ್ವವನ್ನ ಟೀಕೆ ಮಾಡ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕನ್ನಡಕ್ಕೆ ಅವಮಾನ ಮಾಡ್ತಿರೋದೇ ಇದೊಂದು ಗ್ಯಾಂಗ್. ಅದಕ್ಕೆ ಆಗ್ಲೇ ಹೇಳಿದ್ದು, ಕೆಲವರಿಗೆ ಈಗ ಒಂತರಹ ಸಂಕಟ ಆಗ್ಬಿಟ್ಟಿದೆ. ಒಂದು ಕಡೆ ಹಿಂದೂ ಧರ್ಮದ ವಿರೋಧಿಗಳು ಬಿಟ್ಟು ಕೊಡೋ ಹಾಗಿಲ್ಲ, ಇನ್ನೊಂದ್ ಕಡೆ ಕನ್ನಡದ ವಿರುದ್ಧ ಮಾತಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡೋ ಹಾಗಿಲ್ಲ. ಇವನ್ ಕಮಲ್ ಹಾಸನ್ ಕೂಡ ಇದೇ ಗ್ಯಾಂಗ್. ಸೊ ಕೆಲ ಹೋರಾಟಗಾರರು ಕೂಡ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲ, ಇವರ ಮನಸ್ಥಿತಿ ಎಂತದ್ ನೋಡಿ. ದೇಶದ ವಿಚಾರಕ್ಕೂ ಇವ್ರದ್ದು ವಿರೋಧ, ರಾಜ್ಯದ ವಿಚಾರಕ್ಕೂ ವಿರೋಧ, ನಮ್ಮ ಮಾತೃಭಾಷೆಯ ವಿಷಯಕ್ಕೂ ವಿರೋಧ, ಧರ್ಮದ ವಿಚಾರದಲ್ಲಂತೂ ಬಿಡಿ. ಇವರೆಲ್ಲ ನಮ್ಮವರು ಅನ್ನೋಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.